ಹಾಯ್ ಹಲೋ ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದಾರಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಇವತ್ತು ಥರ್ಸ್ಡೇ ಮಾರ್ನಿಂಗ್, ಸೊ ಬೇಗನೆ ಎದ್ದು ನನ್ನ ವೆಯ್ಟ್ ಲಾಸ್ ಡ್ರಿಂಕ್ಸನ್ನು ಮಾಡ್ಕೋತಾ ಇದ್ದೀನಿ. ಆಲ್ಮೋಸ್ಟು ನನ್ನ ವ್ಯೂವರ್ಸ್ಗೆ ಗೊತ್ತಿರುತ್ತೆ, ನಾನು ಡೈಲಿ ಬೆಳಗ್ಗೆ ಎದ್ದು ವೆಯ್ಟ್ ಲಾಸ್ ಡ್ರಿಂಕ್ಸನ್ನು ಮಾಡ್ಕೋತಾ ಇರ್ತೀನಿ. ಸೊ ಇವತ್ತು ನಾನು ಮಾಡ್ಕೋತಾ ಇರೋದು ಬ್ಲ್ಯಾಕ್ ಕಾಫಿನ ಮಾಡ್ಕೋತಾ ಇದ್ದೀನಿ. ಆಲ್ಮೋಸ್ಟ್ ಬ್ಲ್ಯಾಕ್ ಕಾಫಿ ಬಗ್ಗೆ ನಾನು ಹೇಳಿರ್ತೀನಿ. ಸೊ ಹೊಸಬ್ರು ಯಾರಾದರೂ ನೋಡ್ತಿರೋರಿಗೆ ಈ ಇನ್ಫಾರ್ಮೇಷನ್ನು. ಸೊ ಬ್ಲ್ಯಾಕ್ ಕಾಫಿನ ಬೆಳಗ್ಗೆ ಹೊತ್ತು ಎದ್ದ ತಕ್ಷಣ ಕುಡಿಯೋದ್ರಿಂದ ನಮ್ಮ ವೆಯ್ಟ್ ಲಾಸ್ಗೂ ಕೂಡ ಹೆಲ್ಪ್ ಮಾಡುತ್ತೆ. ಹಾಗೆ ನಮ್ಮ ಮೈಂಡನ್ನು ಇಡೀ ದಿನ ಫ್ರೆಶ್ ಆಗಿರೋದಕ್ಕೂ ಕೂಡ ಹೆಲ್ಪ್ ಮಾಡುತ್ತೆ. ಈ ಕಾಫಿ ಟೀ ಅಭ್ಯಾಸಗಳನ್ನ ಮಾಡ್ಕೊಂಡಿರೋರು ಸ್ವಲ್ಪ ಚೇಂಜಸ್ ಮಾಡ್ಕೊಳ್ಳಿ. ಸೊ ಹಾಲನ್ನು ಹಾಕ್ಕೊಂಡು ಮಾಡ್ಕೊಳ್ಳೋ ಬದಲು ಈ ರೀತಿ ನೀರಲ್ಲೇ ಕಾಫಿ ಪುಡಿನ ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೊಂಡು ಜಾಗ್ರಿ ಪುಡಿನ ಹಾಕ್ಕೊಂಡು ಕುಡೀರಿ, ತುಂಬಾ ಒಳ್ಳೆಯದು. ಸೊ ಹೆಲ್ತ್ಗೂ ಕೂಡ ಒಳ್ಳೆಯದು, ನಿಮಗೂ ಕುಡ್ದಾಗೆ ಫೀಲ್ ಆಗುತ್ತೆ. ಹಾಗೆ ಅದಾದಮೇಲೆ ಕ್ವಿಕ್ಕಾಗಿ ಇವತ್ತು ಬ್ರೇಕ್ಫಾಸ್ಟ್ನ ರೆಡಿ ಮಾಡ್ಕೊಂಡಿದ್ದೀನಿ. ಸೊ ಬ್ರೇಕ್ಫಾಸ್ಟಿಗೆ ಇವತ್ತು ಮಾಡ್ಕೊಂಡಿರೋಂಥದ್ದು ಟೊಮೊಟೊ ರೈಸು ಮತ್ತು ಅದಕ್ಕೆ ಸ್ವಲ್ಪ ಕುಕ್ಕುಂಬರು ಹಾಗೆ ಕರ್ಡ್ನ ಕೂಡ ಹಾಕ್ಕೊಂಡು ತಗೋತಾ ಇದ್ದೀನಿ. ಒಂದೊಳ್ಳೆ ಬ್ರೇಕ್ಫಾಸ್ಟ್ ಅಂತಲೇ ಹೇಳ್ಬೋದು. ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸಿ ಕ್ವಿಕ್ಕಾಗಿ ಮನೆ ಕೆಲಸಗಳನ್ನೆಲ್ಲ ಮಾಡ್ಕೋತಾ ಇದ್ದೀನಿ. ಸೊ ನಿಮಗೆ ಗೊತ್ತಿರೋ ಹಾಗೆ ಡೈಲಿ ನನ್ನ ರುಟೀನ್ ಇದೇ ಆಗಿರುತ್ತೆ. ಕಸ ಗುಡಿಸಿ, ನೆಲ ಒರೆಸಿ, ಪಾತ್ರೆ ತೊಳೆದು ಮನೆಯೆಲ್ಲ ಕ್ಲೀನ್ ಮಾಡೋದೇ ಆಗಿರುತ್ತೆ. ಕೆಲವರು ಜನಕ್ಕೆ ಇದು ಮೋಟಿವೇಶನ್ ಆಗಿ ಕೂಡ ತಗೊಳ್ತಾರೆ. ಸೊ ಸುಮಾರು ಜನ ನನಗೆ ಕಮೆಂಟ್ ಮಾಡಿದ್ರಿ, ಅಕ್ಕ ನೀವು ಕೆಲಸ ಮಾಡೋ ವಿಡಿಯೋನ ನಾವು ನೋಡಿದಾಗ, ಮನೆ ಕ್ಲೀನಿಂಗ್ ಮಾಡೋ ವೀಡಿಯೋಸ್ನ ನೋಡಿದಾಗ ನಮಗೆ ತುಂಬ ಮೋಟಿವೇಟ್ ಆಗುತ್ತೆ, ನಾವು ಕೂಡ ಮಾಡಬೇಕು ಅಂತ ಹೇಳಿ. ಸೊ ಮನೆ ಗೃಹಿಣಿಯರು ನಿಜವಾಗ್ಲೂ ಮನೆನ ನೀಟಾಗಿ ಇಟ್ಕೊಳ್ಳಿ. ನಿಮ್ಮ ಮನಸ್ಸು ಹೇಗಿದೆ ಅನ್ನೋದನ್ನು ನಿಮ್ಮ ಮನೆ ನೋಡಿನೇ ಹೇಳ್ತಾರೆ. ಸೊ ಹಾಗಾಗಿ ಮನೆನ ಸ್ವಲ್ಪ ಚೆನ್ನಾಗಿ ನೀಟಾಗಿ ಇಟ್ಕೊಳ್ಳಿ. ಡೈಲಿ ಅದನ್ನು ಒಂದು ಸ್ವಲ್ಪ ವರ್ಕೌಟ್ ಥರನೇ ಕೆಲಸ ಮಾಡ್ಕೊಳ್ಳಿ. ನಾವು ಹೊರಗಡೆ ಹೋಗಿ ಜಿಮ್ಮಲ್ಲಿ ದುಡ್ಡು ಕೊಟ್ಟು ನಾವು ನಮ್ಮ ವೆಯ್ಟನ್ನು ಕಮ್ಮಿ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡ್ತೀವಿ. ಯಾಕೆಂದರೆ ಅಷ್ಟು ಸೋಂಬೇರಿತನ ಆಗಿರುತ್ತೆ ನಮ್ಮ ಮನಸ್ಸು. ಅದನ್ನೇ ನಾವು ಮನೆಯಲ್ಲೇ ಕೆಲಸ ಮಾಡಿಕೊಂಡ್ರೆ ನಮಗೆ ಯಾವುದೂ ಖರ್ಚಾಗೋದಿಲ್ಲ, ಸೇವಿಂಗ್ಸು ಕೂಡ ಆಗುತ್ತೆ, ಹಾಗೆ ನಮ್ಮ ಬಾಡಿನೂ ಕೂಡ ಸಣ್ಣ ಆಗ್ತಾ ಹೋಗುತ್ತೆ. ಸೊ ಆದಷ್ಟು ಈ ರೀತಿ ಟ್ರೈ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸುಮಾರು ಜನ ನನ್ನ ವ್ಯೂವರ್ಸು ನನಗೆ ಹೇಳೋದು ಏನಂತಂದರೆ, ಅಕ್ಕ ನಾವು ಮಿಡಲ್ ಕ್ಲಾಸ್ನವರು, ಸೊ ನಮಗೆ ಜಿಮ್ಗೆಲ್ಲ ಹೋಗಿ ಮಂತ್ಲಿ ಇಷ್ಟು ಪೇ ಮಾಡಿ ನಾವು ವರ್ಕೌಟ್ ಮಾಡಿ ನಾವು ಬಾಡಿ ಸಣ್ಣ ಮಾಡ್ಕೊಳ್ಳೋಕ್ಕಾಗಲ್ಲ. ಸೊ ನಮ್ಮ ಫೈನಾನ್ಷಿಯಲ್ ಪ್ರಾಬ್ಲಮ್ ಆಗಿರ್ಬೋದು, ಅಥವಾ ನಾವಿರುವಂತಹ ಮಿಡಲ್ ಕ್ಲಾಸ್ನಲ್ಲಿರುವಂತಹ ಒಂದಷ್ಟು ಪ್ರಾಬ್ಲಮ್ಸ್ಗಳನ್ನ ಫೇಸ್ ಮಾಡೋದ್ರಲ್ಲಾಗಿರ್ಬೋದು, ಸೊ ತುಂಬಾ ಕಷ್ಟ ಅಂತ ಹೇಳ್ತಾ ಇರ್ತಾರೆ. ಸೊ ಅಂಥವರಿಗೆ ನಾನು ಯಾವ ರೀತಿ ಮಿಡಲ್ ಕ್ಲಾಸ್ನಲ್ಲಿರೋರು ಹೇಗೆ ನಾವು ಜಿಮ್ಗೂ ಹೋಗ್ದರೇ ಬೇರೆ ಏನು ನಾವು ಸೈಡಾಗಿ ನಾವೇನು ಏನಂತಾರೆ ನ್ಯೂಟ್ರಿಷನ್ ಪೌಡ್ರ್ ಆಗಿರ್ಬೋದು, ಹರ್ಬಲ್ ಲೈಫ್ ಪೌಡ್ರು, ಈ ರೀತಿ ಎಲ್ಲ ಸ್ವಲ್ಪ ಒಂದಷ್ಟು ದುಡ್ಡುಗಳನ್ನ ಇನ್ವೆಸ್ಟ್ ಮಾಡಿಬಿಟ್ಟು ತೊಗೊಂಡು ಕುಡಿಯೋ ಅಂಥ ವೆಯ್ಟ್ ಲಾಸ್ ಡ್ರಿಂಕ್ಸ್ಗಳನ್ನು ತಗೊಳ್ದೆ ಮನೆಯಲ್ಲೇ ನಾವು ಆರಾಮಾಗಿ ವೆಯ್ಟನ್ನು ಇಳಿಸ್ಕೊಳ್ಳೋ ಅಂಥದ್ದಕ್ಕೆ ನಾವು ಏನೆಲ್ಲ ಮಾಡ್ಬೋದು ಅನ್ನೋದನ್ನು ನನ್ನ ವಿಡಿಯೋ ಮುಖಾಂತರ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಸೊ ಹಾಗಾಗಿ ಬೇಗನೆ ಎದ್ದು ನನ್ನ ರುಟೀನ್ನ ಈ ರೀತಿ ಸ್ಟಾರ್ಟ್ ಮಾಡ್ಕೋತೀನಿ. ಮನೆ ಕೆಲಸಗಳನ್ನೆಲ್ಲ ಬೇಗ ಮುಗಿಸ್ಬಿಡ್ತೀನಿ. ಸೊ ಕೆಲಸ ಎಲ್ಲ ಮುಗಿಸ್ಕೊಂಡೆ. ಇವತ್ತು ನೋಡ್ತಿರ್ಬೋದು ಸಂಜೆ ಹಂಗೆ ಎಷ್ಟು ಜೋರು ಮಳೆ ಬರ್ತಾಯಿತ್ತು. ಮನೆ ಕೆಲಸನೆಲ್ಲ ಮುಗಿಸಿ ಆಚೆ ಬಂದು ನೋಡ್ತೀನಿ, ತುಂಬ ಮೋಡ ಕಟ್ಕೊಂಡಿತ್ತು. ಏನು ಇಷ್ಟೊಂದು ಮೋಡ ಆಗಿದೆಯಲ್ಲ ಅಂತ ಅಂದ್ಕೊಂಡೆ. ಇದ್ದಕ್ಕಿದ್ದಂಗೆ ಹಿಂದಿಂದೇನೆ ಮಳೆನೂ ಕೂಡ ಬರೋಕ್ಕೆ ಶುರು ಆಯಿತು. ಸರಿ ಅಂತೇಳಿ ಹಾಗೆ ವಿಡಿಯೋನ ಮಾಡ್ಕೊಳ್ಳೋಕೆ ಶುರು ಮಾಡಿದೆ. ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಆ ಹುಡುಗ ಬಾವುಟವನ್ನು ಕಟ್ಕೊಂಡಿದ್ದ ಅವರ ಮನೆ ಬಿಲ್ಡಿಂಗ್ ಮೇಲೆ. ಸೊ ಅದು ಯಾವಾಗಲೂ ಪದೇ ಗಾಳಿ ಪರ್ತಕ್ಕೆ ಈ ರೀತಿ ಮಳೆ ಬರೋ ಟೈಮಲ್ಲಿ ತುಂಬಾ ಗಾಳಿ ಬರುತ್ತಲ್ಲ, ಸೊ ಆ ಗಾಳಿಗೆ ಯಾವಾಗೂ ಕಿತ್ಕೊಂಡು ಹೋಗ್ತಾನೆ ಇತ್ತು ಅಂತ. ಸೊ ಇವತ್ತು ನಿಮಗೆ ಲೈವ್ ಆಗಿ ತೋರಿಸಿದ್ದೀನಿ ನಾನು. ಇನ್ನು ಮತ್ತೆ ಆ ಹುಡುಗ ತಂದು ಕಟ್ತಾನೋ ಇಲ್ವೋ ಅದು ಗೊತ್ತಿಲ್ಲ. ಆದರೆ ಪಾಪ ಅವನಿಗೆ ಅದು ಬಿದ್ದು ಹೋದಾಗೆಲ್ಲ ತಗೊಬಂದು ಚಿಗಿಸ್ತಾ ಹೋಗ್ತಾನೆ ಇದ್ದಾನೆ ಆ ಬಾವುಟನ. ಆದರೂ ಅವನ ಕೈಲಿ ಕಂಟ್ರೋಲ್ ಮಾಡೋಕ್ಕಾಗ್ತಿಲ್ಲ. ಯಾಕೆಂದರೆ ನಾವಿರೋ ಸೈಡಲ್ಲಿ ತುಂಬ ಗಾಳಿ, ಯಾಕೆಂದರೆ ಮನೆಗಳು ಕಮ್ಮಿ ಇರೋದ್ರಿಂದ ಗಾಳಿ ಹೇಗೆ ಬರುತ್ತೋ ಹಾಗಾಗಿ ಬಂದಂಗೆ ಬರುತ್ತೆ. ಸೊ ಏನೂ ಮಾಡೋಕ್ಕಾಗಲ್ಲ. ಬಾವುಟ ಬಿದ್ದು ಅಲ್ಲಿ ಬಿದ್ದೋಗಿದೆ. ಆ ಹುಡುಗ ಇನ್ನೂ ನೋಡ್ಕೊಂಡಿಲ್ಲ ಪಾಪ, ಎಲ್ಲೋ ಹೋಗಿದ್ದಾನೆ ಅನಿಸುತ್ತೆ. ಇವತ್ತು ಅದೇನಾಗಿದೆ ಅಂತ ಗೊತ್ತಿಲ್ಲ. ಎಷ್ಟು ಮೋಡ ಗೊತ್ತಾ, ತುಂಬ ಮೋಡ ಆಗಿದೆ. ಆಮೇಲೆ ಕಾಮನಬಿಲ್ಲನ್ನ ಕಟ್ತಾಯಿತ್ತು, ಅದನ್ನು ಕೂಡ ನಾನು ಕ್ಲಿಪ್ಪಿಂಗ್ನ ತೊಗೊಂಡಿದ್ದೀನಿ. ನಾನು ಚಿಕ್ಕ ವಯಸ್ಸಿಂದ ಇಲ್ಲಿವರೆಗೂ ಒಂದೇ ಕಾಮನಬಿಲ್ಲನ್ನ ನೋಡಿದ್ದೆ. ಆದರೆ ಒಂದು ಕಾಮನಬಿಲ್ಲು ಪಕ್ಕ ಇನ್ನೊಂದು ಕಾಮನಬಿಲ್ಲನ್ನ ಕಟ್ತಾ ಇದ್ದಿದ್ದನ್ನ ನಾನು ಇದೇ ಫಸ್ಟ್ ಟೈಮ್ ನೋಡಿದ್ದು. ನನ್ನ ವ್ಯೂವರ್ಸ್ ಯಾರಾದರೂ ಮುಂಚೆ ಈ ರೀತಿ ಇದು ನೋಡಿದ್ದೀರಿ ಅಂತಂದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನನಗೂ ಕೂಡ. ಆದರೆ ಇದು ನನಗೆ ಎಷ್ಟು ವಿಚಿತ್ರ ಅಂತ ಅನ್ನಿಸ್ತು ಅಂದರೆ, ನಿಜವಾಗ್ಲೂ ಪ್ರಕೃತಿ ವಿಸ್ಮಯ ಅಂತ ಸುಮ್ಮನೆ ಹೇಳಲ್ಲ, ಅಷ್ಟು ನನಗೆ ಒಂಥರ ವಿಚಿತ್ರ ಅನಿಸ್ಬಿಡ್ತು. ಏನಿದು, ಒಂದು ಕಾಮನಬಿಲ್ಲು ನೋಡಿದ್ದೆ, ಆದರೆ ಅದ್ರ ಪಕ್ಕ ಇನ್ನೊಂದು ಕಾಮನಬಿಲ್ಲನ್ನು ಕೂಡ ಕಟ್ತಾ ಇದೆಯಲ್ಲ ಇದು ಅಂತ. ಸೊ ಮಳೆ ಬಂದು ಹೋಗಿದೆ ನೋಡಿ, ತೋರಿಸ್ತಾ ಇದ್ದೀನಿ ನಾನು. ಅಪ್ಪ ನನಗೆ ಒಂಥರ ಆಶ್ಚರ್ಯ ಆಗೋಯ್ತು. ನಾನು ಯಾವತ್ತೂ ನೋಡಿರಲಿಲ್ಲ ಎರಡೆರಡು ಕಾಮನಬಿಲ್ಲು, ಅದು ಒಂದ್ರ ಪಕ್ಕನೇ ಒಂದನ್ನು.
ಸೊ ಇವತ್ತು ನೋಡಿದೆ. ಹಾಗೆ ನನ್ನ ವಿಡಿಯೋ ಮುಖಾಂತರ ಕೂಡ ನಿಮಗೂ ತೋರಿಸೋಣ ಅಂತೇಳಿ ತೋರಿಸ್ತಾ ಇದ್ದೀನಿ. ನನಗೆ ಜಾಸ್ತಿ ಪ್ರಕೃತಿನಲ್ಲಿ ಏನು ನಡೀತಿದೆ, ನಾವು ಯಾವಾಗಲೂ ನಾವು ಮನೆ ಒಳಗೆ ಇರೋದ್ರಿಂದ ನಮಗೆ ಬರೀ ಹೊರಗಿನ ಪ್ರಪಂಚ ಏನು ಅನ್ನೋದೇ ಗೊತ್ತಾಗಲ್ಲ. ಅದರಲ್ಲೂ ಎಕ್ಸ್ಪೆಷಲಿ ಮನೆ ಹೆಂಗಸರು ಅಂದರೆ ಮನೇಲಿರುವಂಥ ಹೆಣ್ಣು ಮಕ್ಕಳಿಗೆ ಹೆಚ್ಚಾಗಿ ಗೊತ್ತಾಗೋದಿಲ್ಲ. ಸೊ ಹೊರಗಡೆ ಹೋಗೋರಿಗೆ ಗೊತ್ತಾಗುತ್ತೆ, ಮನೇಲಿ ಇರೋರಿಗೆ ಗೊತ್ತಾಗೋದಿಲ್ಲ. ಆದರೆ ಆಚೆ ಬಂದು ನೋಡಿದಾಗಲೇ ಕೆಲವೊಂದು ನಮಗೆ ಗೊತ್ತಾಗೋದು. ನನಗೆ ತುಂಬಾ ಪ್ರಕೃತಿ ಮೇಲೆ ತುಂಬಾ ಪ್ರೀತಿ ಇರೋದ್ರಿಂದ ಯಾವಾಗಲೂ ಆಕಾಶದಲ್ಲಿ ಏನಾಗುತ್ತೆ, ಆಕಾಶ ಯಾವ ರೀತಿ ಕಾಣ್ತಿದ್ದಾನೆ, ಇವತ್ತು ಏನಿದೆ ಅನ್ನೋದನ್ನೇ ಸ್ವಲ್ಪ ಜಾಸ್ತಿ ನೋಡ್ತಾ ಇರ್ತೀನಿ. ನಾನು ಆಚೆ ಬಂದರೆ ಜಾಸ್ತಿ ನೋಡೋದೇ ಆಕಾಶನ. ಹಾಗಾಗಿ ಇವತ್ತು ಟೆರೆಸ್ ಮೇಲೆ ಬಂದು ಈ ವಿಡಿಯೋನ ಕ್ಲಿಪ್ಪಿಂಗ್ನ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ತೊಗೋತಾ ಇದ್ದೀನಿ. ಸೊ ಸ್ವಲ್ಪ ವಿಡಿಯೋನ ಲೆಂತಿಯಾಗಿ ಮಾಡ್ತಾಯಿದ್ದೀನಿ, ಬೇಜಾರಾಗಬೇಡಿ. ಯಾಕೆಂದರೆ ಕಾಮನಬಿಲ್ಲನ್ನ ನಾನು ತೋರಿಸ್ಲೇಬೇಕು. ಮತ್ತು ಮೋಡ ಆಕಾಶದಲ್ಲಿ ಇವತ್ತು ಎಷ್ಟು ಮೋಡ ಆಗಿತ್ತು ಅಂತಂದರೆ ಹೇಳೋದಕ್ಕೆ ಸಾಧ್ಯವಿಲ್ಲ, ಅಷ್ಟು ಮೋಡ ಆಗಿತ್ತು. ಏನೋ ಆಗುತ್ತೇನೋ ಅನ್ನೋ ರೇಂಜಿಗೆ ಮೋಡ ಕಟ್ಕೊಂಡಿತ್ತು. ಫುಲ್ಲು ಇಡೀ ಆಕಾಶ ಎಲ್ಲಿ ನೋಡಿದ್ರೂ ಗ್ಯಾಪೇ ಇಲ್ಲ, ಆ ರೀತಿ ಆಗಿತ್ತು. ಆದರೆ ಇದ್ರ ನಡುವೆ ಬಿಸಿಲು ಕೂಡ ನಮಗೆ ಯಥೇಚ್ಛವಾಗಿತ್ತು. ಎಷ್ಟು ವಿಚಿತ್ರ ಅನಿಸುತ್ತೆ ನೋಡಿ, ಮೋಡ ಕಟ್ಕೊಂಡಿದೆ, ಮಳೆನೂ ಕೂಡ ಬಂದೋಯ್ತು, ಜೊತೆಗೆ ಬಿಸಿಲು ಕೂಡ ಇದೆ. ಏನು ಹೇಳಬೇಕು ಇದಕ್ಕೆ, ಏನು ಹೇಳೋದು ಅಂತಲೇ ನನಗೆ ಗೊತ್ತಾಗ್ತಾ ಇಲ್ಲ ಯಾವ ರೀತಿ ಅಂತ. ಅದ್ರ ಜೊತೆ ಕಾಮನಬಿಲ್ಲು ಕೂಡ ಬರ್ತಾ ಇದೆ. ಸೊ ಇವಾಗ ಲೈಟಾಗಿ ಅದು ಮರೆ ಹಾಕ್ತಾ ಹೋಗ್ತಾ ಇದೆ ಕಾಮನಬಿಲ್ಲು. ಸೊ ಇನ್ನೊಂದು ಲೇಯರ್ ಇತ್ತಲ್ಲ, ಅದು ಕೂಡ ಮರೆ ಆಗೋಯ್ತು. ಇವಾಗ ಸಂಜೆ ಒಂದು 6:30 ಹಂಗೆ ನಾನು ಅಡುಗೆ ಶುರು ಮಾಡ್ಕೊಳ್ಳೋಣ ಅಂತೇಳಿ ಕಿಚನಿಗೆ ಬಂದಿದ್ದೀನಿ. ಸೊ ಇವತ್ತು ಸ್ವಲ್ಪ ಬೇಗನೆ ಅಡುಗೆನ ಮುಗಿಸ್ಕೊಂಡು ಬೇಗ ತಿಂದು ಬೇಗ ಮಲ್ಕೊಂಡು ಬೇಗ ಎದ್ದೇಳೋಣ ಅಂತ. ಏಕೆಂದರೆ ಅಷ್ಟು ರೆಸ್ಟ್ ಮಾಡೋಕ್ಕಾಗ್ತಿಲ್ಲ ನನಗೆ. ಸೊ ಹಾಗಾಗಿ ನಾನು ಇನ್ನೂ ಒಂದು ಹೇಳಬೇಕು, ಇವತ್ತು ಅಷ್ಟು ಮಳೆ ಹೊಯ್ದು ಮೋಡ ಕಟ್ಟಿದ್ರು ಕೂಡ ಚಂದ್ರ ಎಷ್ಟು ಚೆನ್ನಾಗಿ ಪಳಪಳ ಅಂತ ಹೊಳಿತಿದ್ದಾನೆ ಗೊತ್ತಾ. ಇವತ್ತು ಎಷ್ಟು ಚೆನ್ನಾಗಿ ಚಂದ್ರ ಎದ್ದು ಬರ್ತಾ ಇದ್ದಾನೆ ಅಂದರೆ ಖುಷಿ ಆಗ್ತಿತ್ತು ನನಗೆ. ಸೊ ಹಾಗಾಗಿ ಆಚೆನೂ ಕೂಡ ಹೋಗಿ ಒಂದು ಕ್ಲಿಪ್ಪಿಂಗ್ನ ತೊಗೊಂಡೆ. ಏನೋ ಒಂಥರ ಆಕಾಶದಲ್ಲಿ ಯಾವುದೋ ಒಂದು ಬಲ್ಪನ್ನು ಹಾಕಿದ್ದಾರೆ ಅನ್ನೋ ರೀತಿಯಲ್ಲಿ ಕಾಣ್ತಿತ್ತು ಇವತ್ತು ಚಂದ್ರ. ನನಗೆ ಝೂಮ್ ಮಾಡಿ ತೋರಿಸ್ತೀನಿ ನೋಡಿ ನಿಮಗೆ, ಅದು ಎಷ್ಟು ಚೆನ್ನಾಗಿ ಕಾಣಿಸ್ತಿತ್ತು ಅಂದರೆ ಮೊಬೈಲಲ್ಲಿ ಅಷ್ಟು ಕ್ಲಾರಿಟಿ ಇಲ್ಲ. ಸೊ ನನ್ನ ಮೊಬೈಲಲ್ಲಿ ಅಷ್ಟು ಕ್ಲಾರಿಟಿ ಇಲ್ಲದಿರೋದ್ರಿಂದ ಅಷ್ಟು ನೀಟಾಗಿ ಗೊತ್ತಾಗ್ತಿಲ್ಲ ನಿಮಗೆ. ಬಟ್ ಆದರೆ ನಾವು ಬರಿಗಣ್ಣಲ್ಲಿ ನೋಡುವಾಗ ಅಂತೂ ಎಷ್ಟು ಚೆನ್ನಾಗಿದೆ ಅಂದರೆ ನೋಡೋದಕ್ಕೆ ಅದು ಹೇಳೋಕ್ಕಾಗಲ್ಲ ಬಿಡಿ, ಅಷ್ಟು ಚೆನ್ನಾಗಿತ್ತು. ಸೊ ಆ ಇಡೀ ತಿಳಿ ಆಕಾಶದಲ್ಲಿ ಅದು ಒಂದೇ ಒಂದು ಚಂದ್ರ ಮಾತ್ರ ಒಳ್ಳೆ ಬಲ್ಪ್ ಥರ ಹೊಳಿತಾ ಇತ್ತು, ಬೆಳಕು ಎಷ್ಟು ಚೆನ್ನಾಗಿತ್ತು ನೋಡೋಕ್ಕೆ ಅಂದರೆ ವರ್ಣಿಸೋದಕ್ಕೆ ಪದಗಳಿಲ್ಲ ಅಂದ್ಕೊಳ್ಳಿ. ಸೊ ಅದಾದಮೇಲೆ ಅಡುಗೆನ ಶುರು ಮಾಡ್ಕೊಂಡಿದ್ದೀನಿ. ಇವತ್ತು ಸ್ವಲ್ಪ ಸ್ಪೆಷಲ್ ಮಾಡ್ಕೊಳ್ಳೋಣ ಅಂತ. ಸೊ ಹಾಗಾಗಿ ನನ್ನ ಮನೆಯವ್ರು ಯಾವಾಗ್ಲೂ ಒಂಚೂರು ಪರೋಟ ಮಾಡಿಬಿಟ್ಟು ಎಗ್ ಮಸಾಲ ಏನಾದರೂ ಮಾಡು ಅಂತ ಕೇಳ್ತಾನೆ ಇರ್ತಾರೆ. ಅವ್ರು ಯೂಶ್ವಲಿ ಯಾವಾಗಲೂ ಡೈಲಿ ಅವ್ರಿಗೆ ಈ ರೀತಿ ಮಾಡಿಕೊಟ್ರು ತಿಂತಾರೆ. ಅವ್ರಿಗೆ ತುಂಬಾ ಇಷ್ಟ ನಾನ್ ವೆಜ್ ಅಂತಂದರೆ. ನನಗೂ ಕೂಡ ಇಷ್ಟನೇ, ಬಟ್ ಆದರೆ ಡೈಲಿ ತಿನ್ನಬೇಕಂದ್ರೆ ಬೋರ್ ಆಗುತ್ತೆ. ಆದರೆ ಅವರಿಗೆ ಡೈಲಿ ಕೊಟ್ಟರು ತಿಂತಾರೆ. ಆದರೆ ನಾವು ಡೈಲಿ ಮಾಡಲ್ಲ, ವೀಕಲ್ಲಿ 3 ಡೇಸ್ ಆ ಥರ ಮಾಡ್ತಾಯಿರ್ತೀವಿ. ಆದರೆ ಇವತ್ತು ನಮ್ಮ ಮನೆಯವ್ರು ಯಾಕೋ ಗೊತ್ತಿಲ್ಲ, ಇಲ್ಲ ಪರೋಟ ಮಾಡಿಬಿಟ್ಟು ಸ್ವಲ್ಪ ಅದಕ್ಕೆ ಗ್ರೇವಿ ಮಾಡಿಬಿಡು, ಎಗ್ ಗ್ರೇವಿ ಮಾಡಿಬಿಡು ಅಂತ ಹೇಳ್ತಾನೆ ಇದ್ರು. ನಾನು ಇವತ್ತವರೆಗೂ ಎಲ್ಲ ಅಡುಗೆನೂ ಟ್ರೈ ಮಾಡಿದ್ದೀನಿ, ಆದರೆ ಪರೋಟ ಮಾತ್ರ ಟ್ರೈ ಮಾಡಿಲ್ಲ. ಸೊ ಹಾಗಾಗಿ ನಾನು ಅವ್ರಿಗೆ ಹೇಳ್ತಾ ಇದ್ದೆ, ಪರೋಟ ನನಗೆ ಮಾಡೋಕ್ಕೆ ಬರಲ್ಲ, ನಾನೇ ಒಂದು ಮಾಡಿ ಅದೇ ಒಂದು ಆಗೋದು ಬೇಡ, ಟೈಮ್ ಬೇರೆ ಆಗಿದೆ, ಸೊ ಇನ್ನು ಲೇಟ್ ಆಗುತ್ತೆ ಇವಾಗ ನಾನು ಮಾಡ್ಕೊತ ಕೂತ್ಕೊಂಡ್ರೆ. ಮತ್ತು ಮೈದಾ ಕೂಡ ಇರಲಿಲ್ಲ. ಸರಿ ಆಯಿತು, ಹೊರಗಡೆಯಿಂದ ಜಿಪ್ಟೋದಿಂದನೇ ತರಿಸ್ಬಿಡಿ, ನಾನು ಬೇಕಾದ್ರೆ ಅದಕ್ಕೆ ಎಗ್ ಗ್ರೇವಿ ಮಾಡ್ಕೋತೀನಿ ಅಂತ ಹೇಳಿ ಅವ್ರಿಗೆ ಹೇಳಿದೆ. ಸೊ ಸರಿ ಜಿಪ್ಟೋಯಿಂದ ಬುಕ್ ಮಾಡಿ ನಮಗೆ ತರಿಸ್ಕೊಂಡು ಕೊಟ್ಟರು ಪರೋಟನ. ಸೊ ನಾನು ಅದಕ್ಕೆ ಇವತ್ತು ಮೊಟ್ಟೆ ಗ್ರೇವಿ ಮಾಡ್ಕೋತಾ ಇದ್ದೀನಿ, ಸಿಂಪಲಾಗಿ ಈಸಿಯಾಗಿ, ಬೇರೆ ಏನಿಲ್ಲ. ಜಸ್ಟ್ ಈರುಳ್ಳಿ, ಸಾಸಿವೆ, ಕರಿಬೇವೆಲ್ಲ ಹಾಕಿ ಟೊಮೆಟೊ ಹಾಕಿ ಬೇಯಿಸ್ಕೊಂಡು ಅದನ್ನು ಚೆನ್ನಾಗಿ ಸ್ವಲ್ಪ ಗರಂ ಮಸಾಲ, ಧನಿಯಾ ಪುಡಿ, ಸಾಂಬಾರು ಪುಡಿ ಎಲ್ಲ ಹಾಕ್ಕೊಂಡು ಕುದಿಸ್ಕೊಂಡು ತೊಗೋತಾ ಇದ್ದೀನಿ. ಅದಕ್ಕೆ ಲಾಸ್ಟಲ್ಲಿ ಮೊಟ್ಟೆ ಹೊಡೆದ್ಬಿಟ್ಟು ಹಾಕ್ಕೊಂಡಿರೋದು. ಸೊ ವಿಡಿಯೋ ನೋಡಿದ್ರಲ್ಲ, ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನು ಮರಿಬೇಡಿ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಿದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಕಾಯ್ತಾ ಇರಿ. ಟೇಕ್ ಕೇರ್, ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.